ಹಗರಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯ್ಕ್ ಅವರು ತಾಲೂಕಿನಲ್ಲಿ ಸರಣಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ಜನಪರ ಆಡಳಿತಕ್ಕೆ ವೇಗ ನೀಡಿದ್ದಾರೆ. ತಾಲೂಕಿನ ಚಿಲಗೂಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸರ್ಕಾರಿ ಪ್ರೌಢಶಾಲಾ ಕಟ್ಟಡವನ್ನು ಶಾಸಕರು ಅತ್ಯಂತ ಅದ್ದೂರಿಯಾಗಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಚಿಲಗೂಡು ಗ್ರಾಮದ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಪ್ರಗತಿ ಹೊಂದಬೇಕು, ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತಂದು ಜನರ ಸೇವೆ ಮಾಡುತ್ತೇನೆ ಎಂದರು. ಇದಾದ ಬೆನ್ನಲ್ಲೇ ಕೃಷ್ಣಾಪುರ ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಬೃಹತ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಭವ್ಯ ಸಮಾರಂಭದಲ್ಲಿ ವಿಜಯನಗರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಾದಾಮಿ ಮೃತ್ಯುಂಜಯ, ತಾಲೂಕು ಅಧ್ಯಕ್ಷ ವೈ ಮಲ್ಲಿಕಾರ್ಜುನ್, ಉಲವತ್ತಿ ವಿಎಸ್ಎಸ್ಎನ್ ಅಧ್ಯಕ್ಷ ಕನ್ನಿಹಳ್ಳಿ ಚಂದ್ರಶೇಖರ್, ಗ್ರಾಮದ ಮುಖಂಡರಾದ ಸೋಮಲಿಂಗಪ್ಪ, ಹೋಟೆಲ್ ಸಿದ್ದರಾಜು, ಕೃಷ್ಣಮೂರ್ತಿ ಶೆಟ್ರು, ಮುಖಂಡರಾದ ಬಸವರಾಜ್, ಶಾಸಕರ ಆಪ್ತ ಸಹಾಯಕ ನಾಗರಾಜ್, ವೆಂಕಟೇಶ್, ಸಂತೋಷ್, ಪ್ರವೀಣ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗುರುಕುಮಾರ ರಾಮ ಶ್ರೀ ಗುರು ವಿಘ್ನೇಶ್ವರ ಮಹಾರಾಜ್ಗೆ ಮತ್ತೆ ಈ ರಸ್ತೆ ಕೂಡ ಹಾಕಿದ್ದೀನಿ. ಚಿಲಗೋಡು ಗ್ರಾಮದ ಮುಂದೆ ಬಹಳ ದುರಸ್ತಿ ಅಂದ್ರೆ ಬಹಳ ತೆಗ್ಗು ಬಿದ್ದಿರುವಂತದ್ದು. ನಮ್ಮ ಮಗುಗೆ ಎಷ್ಟೇ ಕಷ್ಟ ಇರಲಿ ಸಾಲ ಮಾಡಿ ಆದ್ರೂ ಕೂಡ ಒಳ್ಳೆ ಇರೋರೆಲ್ಲ ರೈತರ ಮಕ್ಕಳೇ. ನಾವ್ಯಾರು IAS ದೊಡ್ಡ ದೊಡ್ಡ ರಾಜರ ಮಕ್ಕಳಂತ ಅಲ್ಲ, ನನ್ನ ಸೇರ್ಕೊಂಡು ನಾವೆಲ್ಲ ರೈತರ ಮಕ್ಕಳೇ. ಗುರುಕುಮಾರ ರಾಮ ಶ್ರೀ ಗುರು ವಿಘ್ನೇಶ್ವರ ಮಹಾರಾಜ್ಗೆ ಮತ್ತೆ ಈ ರಸ್ತೆ ಕೂಡ ಹಾಕಿದ್ದೀನಿ. ಚಿಲಗೋಡು ಗ್ರಾಮದ ಮುಂದೆ ಬಹಳ ದುರಸ್ತಿ ಅಂದ್ರೆ ಬಹಳ ತೆಗ್ಗು ಬಿದ್ದಿರುವಂತದ್ದು. ನಮ್ಮ ಮಗುಗೆ ಎಷ್ಟೇ ಕಷ್ಟ ಇರಲಿ ಸಾಲ ಮಾಡಿ ಆದ್ರೂ ಕೂಡ ಒಳ್ಳೆ ಇರೋರೆಲ್ಲ ರೈತರ ಮಕ್ಕಳೇ. ನಾವ್ಯಾರು IAS ದೊಡ್ಡ ದೊಡ್ಡ ರಾಜರ ಮಕ್ಕಳಂತ ಅಲ್ಲ, ನನ್ನ ಸೇರ್ಕೊಂಡು ನಾವೆಲ್ಲ ರೈತರ ಮಕ್ಕಳೇ. ಗುರುಕುಮಾರ ರಾಮ ಶ್ರೀ ಗುರು ವಿಘ್ನೇಶ್ವರ ಮಹಾರಾಜ್ಗೆ ಮತ್ತೆ ಈ ರಸ್ತೆ ಕೂಡ ಹಾಕಿದ್ದೀನಿ. ಚಿಲಗೋಡು ಗ್ರಾಮದ ಮುಂದೆ ಬಹಳ ದುರಸ್ತಿ ಅಂದ್ರೆ ಬಹಳ ತೆಗ್ಗು ಬಿದ್ದಿರುವಂತದ್ದು. ನಮ್ಮ ಮಗುಗೆ ಎಷ್ಟೇ ಕಷ್ಟ ಇರಲಿ ಸಾಲ ಮಾಡಿ ಆದ್ರೂ ಕೂಡ ಒಳ್ಳೆ ಇರೋರೆಲ್ಲ ರೈತರ ಮಕ್ಕಳೇ. ನಾವ್ಯಾರು IAS ದೊಡ್ಡ ದೊಡ್ಡ ರಾಜರ ಮಕ್ಕಳಂತ ಅಲ್ಲ, ನನ್ನ ಸೇರ್ಕೊಂಡು ನಾವೆಲ್ಲ ರೈತರ ಮಕ್ಕಳೇ. ಗುರುಕುಮಾರ ರಾಮ ಶ್ರೀ ಗುರು ವಿಘ್ನೇಶ್ವರ ಮಹಾರಾಜ್ಗೆ ಮತ್ತೆ
ಈ ರಸ್ತೆ ಕೂಡ ಹಾಕಿದ್ದೀನಿ. ಚಿಲಗೋಡು ಗ್ರಾಮದ ಮುಂದೆ ಬಹಳ ದುರಸ್ತಿ ಅಂದ್ರೆ ಬಹಳ ತೆಗ್ಗು ಬಿದ್ದಿರುವಂತದ್ದು. ನಮ್ಮ ಮಗುಗೆ ಎಷ್ಟೇ ಕಷ್ಟ ಇರಲಿ ಸಾಲ ಮಾಡಿ ಆದ್ರೂ ಕೂಡ ಒಳ್ಳೆ ಇರೋರೆಲ್ಲ ರೈತರ ಮಕ್ಕಳೇ. ನಾವ್ಯಾರು IAS